ಆಚಿ ಚಿಕನ್ ಮಸಾಲಾ. ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ದರ್ಶನ್ಗೆ ಸೌಲಭ್ಯ ಕಲ್ಪಿಸದ ಆರೋಪ. ಜೈಲಿನಲ್ಲಿ ನಟ ದರ್ಶನ್ಗೆ ಏನೆಲ್ಲ ಸೌಲಭ್ಯ ನೀಡಿದ್ದಾರೆ ಗೊತ್ತಾ? ನಮಗೆ ಸೌಲಭ್ಯ ಅನ್ನೋದು ಇಲ್ಲ, ನಂಗೆ ಅನ್ಯಾಯ ಆಗ್ತಿದೆ, ನಂಗೆ ತೊಂದರೆ ಕೊಡ್ತಾ ಇದ್ದಾರೆ, ಈ ಥರದ್ದೆಲ್ಲ ಹೇಳ್ಕೊಳ್ತಾ ಇದ್ರು. ತುಂಬ ಜನ ಹೊಟ್ಟೆ ಉರ್ಕೊಂಡಿದ್ದೆ, ಅಯ್ಯೋ ನಮ್ಮ ಬಾಸಿಗೆ ಏನು ಕೊಡ್ತಾ ಇಲ್ಲ ಪಾಪ ಅಂತ. ಬಟ್ ಏನೇನು ಕೊಟ್ಟಿದ್ರು ಅವ್ರು ಕೊಟ್ಟಿಲ್ಲ ನೋಡಿ. ಸೌಲಭ್ಯ, ಭದ್ರತೆ, ಊಟ, ಭೇಟಿಗಳ ಕುರಿತು ಮಹತ್ವದ ಮಾಹಿತಿಯನ್ನು ಬಹಿರಂಗಪಡಿಸಿರುವಂಥದ್ದು ಸುಪ್ರೀಂ ಕೋರ್ಟ್ಗೆ ಸಲ್ಲಿಕೆ ಆಗಿರುವಂಥ ವರದಿ. ಏನು ಹೇಳಿದ್ದಾರೆ ಈ ವರದಿಯಲ್ಲಿ, ಏನೆಲ್ಲ ತಿಳಿಸಿದ್ದಾರೆ? ವರದಿಯ ಮಾಹಿತಿ ಬಹಿರಂಗ ಆಗ್ತಾ ಇದೆ. ದರ್ಶನ್ ಅಳಲನ್ನು ತೋಡ್ಕೊಳ್ತಾ ಇದ್ರು, ನನ್ನನ್ನು ಬೇಕಂತ ಟಾರ್ಗೆಟ್ ಮಾಡ್ದಂಗಿದೆ ಅಂತ. ಹೊರಗಡೆ ಅವರ ಅಭಿಮಾನಿಗಳು ಹೊಟ್ಟೆ ಉರ್ಕೊಳ್ತಾ ಇದ್ರು, ಇರೋರು ಬರೋರಿಗೆಲ್ಲ ಹಿಡಿಶಾಪ ಹಾಕ್ತಾ ಇದ್ರು. ನಮ್ಮ ಬಾಸ್ನ ಹಂಗೆ ಮಾಡಿಬಿಟ್ರು, ನಮ್ಮ ಬಾಸಿಗೆ ಹಿಂಗೆ ಮಾಡಿಬಿಟ್ರು, ಪೊಲೀಸರು ಸರಿ ಇಲ್ಲ, ರಾಜಕಾರಣಿಗಳು ಸರಿ ಇಲ್ಲ, ಮಾಧ್ಯಮದವ್ರು ಸರಿ ಇಲ್ಲ, ಅವ್ರು ಸರಿ ಇಲ್ಲ, ಇವ್ರು ಸರಿ ಇಲ್ಲ, ಓಟ್ನಲ್ಲಿ ಯಾರೂ ಸರಿ ಇಲ್ಲ ಬಾಸ್ನ ಬಿಟ್ಟು ಅಂತ. ಸೊ ಈಗ ದರ್ಶನಿಗೆ ಏನು ಕೊಟ್ಟಿದ್ರು ಅವ್ರಿಗೇನು ಕೊಟ್ಟಿಲ್ಲ. ಸೌಲಭ್ಯ, ಭದ್ರತೆ, ಊಟ, ಭೇಟಿ ಇದೆಲ್ಲದಕ್ಕೂ ವರದಿ ಕೊಟ್ಟಿದ್ದಾರೆ. ಕೋರ್ಟ್ ವರದಿ ಕೇಳಿತ್ತಲ್ಲ, ಹಾಗಾಗಿ ಕೋರ್ಟಿಗೆ ವರದಿ ಕೊಟ್ಟಿದ್ದಾರೆ. ಸುಳ್ಳು ಹೇಳಂಗಿಲ್ಲ, ಸಾಕ್ಷಿ ಸಮೇತವಾಗಿ ಏನು ಊಟ ಕೊಟ್ಟಿದ್ರು, ಏನು ಸೌಲಭ್ಯ ಕೊಟ್ಟಿದ್ರು, ಏನೇನು ಕೊಟ್ಟಿದ್ರು ಅನ್ನೋದಕ್ಕೆ ವಿತ್ ಸಾಕ್ಷಿ ಸಬ್ಮಿಟ್ ಮಾಡಬೇಕಾಗುತ್ತೆ. ಈಗ ಆ ವರದಿ ಬಹಿರಂಗ ಆಗುತ್ತೆ. ಏನೇನಾಗಿತ್ತು? 70 ಬಾರಿ ಕುಟುಂಬಸ್ಥರು, 28 ಬಾರಿ ವಕೀಲರನ್ನ ಭೇಟಿಯಾಗಿದ್ದಾರೆ ದರ್ಶನ್. ಯಾರನ್ನು ಭೇಟಿ ಆಗೋದಕ್ಕೆ ಅವಕಾಶ ಕೊಡ್ತಾ ಇಲ್ಲ ಅನ್ನೋದು ಕೂಡ ಸಮಸ್ಯೆ ಆಗಿತ್ತು. ಬಟ್ 70 ಬಾರಿ ಕುಟುಂಬಸ್ಥರು, 28 ಬಾರಿ ವಕೀಲರು ಭೇಟಿಯಾಗಿದ್ದಾರೆ. ಪ್ರತಿದಿನ ಭೇಟಿ ಕೊಡೋಕ್ಕಾಗಲ್ಲ, ಪ್ರತಿದಿನ ಅವಕಾಶ ಕೊಡೋಕ್ಕಾಗಲ್ಲ. ಇನ್ನು 2025 ಆಗಸ್ಟ್ನಿಂದ 2026 ಮೇವರೆಗೆ ಕುಟುಂಬಸ್ಥರು, ವಕೀಲರು ಭೇಟಿ ಕೊಟ್ಟಿರೋದು. ಪರಪ್ಪನ ಅಗ್ರಹಾರ ಜೈಲಿನಿಂದ 73 ಬಾರಿ ಫೋನ್ ಮಾಡಿದ್ದಾರೆ ದರ್ಶನ್. ದರ್ಶನ್ ಇರುವ ಬ್ಯಾರಕ್ನಲ್ಲಿ ಕಾರ್ಪೆಟ್ ಇದೆ, ಕಂಬಳಿ ಇದೆ, ಬೆಡ್ಶೀಟ್ ಇದೆ, ಸ್ಟೀಲ್ ತಟ್ಟೆ ಇದೆ, ಕಪ್ ಇದೆ, ಬೌಲ್ ಗ್ಲಾಸ್ ಇದೆ, ಗಾಳಿ ಮತ್ತು ಬೆಳಕು ಬರುವ ವ್ಯವಸ್ಥೆ ಇದೆ, ಕಿಟಕಿ ಮತ್ತು ಬಾಗಿಲುಗಳಿಗೆ ಸೊಳ್ಳೆ ಪರದೆ ಅಳವಡಿಕೆ ಆಗಿದೆ, ಸೀಲಿಂಗ್ ಫ್ಯಾನ್ ಇದೆ, ಭಾರತೀಯ ಮತ್ತು ವೆಸ್ಟರ್ನ್ ಶೈಲಿಯ ಶೌಚಾಲಯದ ಸೌಲಭ್ಯ ಇದೆ. ದರ್ಶನ್ ಇರುವ ಜೈಲಿನ ಬ್ಯಾರಕ್ಕಿಗೆ 24x7 ಭದ್ರತೆ ಇದೆ. ಹಗಲು ವೇಳೆಯಲ್ಲಿ ಒಬ್ಬ ಸಹಾಯಕ ಜೈಲರ್ ಇರ್ತಾರೆ, ಒಬ್ಬ ವಾರ್ಡರ್ ನಿಯೋಜನೆ ಆಗಿದೆ. ರಾತ್ರಿ ವೇಳೆಯಲ್ಲಿ ಇಬ್ಬರು ಹೆಡ್ ವಾರ್ಡರ್ಗಳಿಗೆ ಮತ್ತು ಭದ್ರತೆಯ ಜವಾಬ್ದಾರಿ. ಇತರ ಕೈದಿಗಳು ದರ್ಶನ್ ಇರುವ ಕಾರಿಡಾರ್ಗೆ ಪ್ರವೇಶಿಸದಂತೆ ವಿಶೇಷ ಭದ್ರತೆ. ಜೈಲಿನ ವೈದ್ಯರ ಸಲಹೆ ಮೇರೆಗೆ ದರ್ಶನ್ಗೆ ಮೊಟ್ಟೆ, ಬ್ರೆಡ್, ಹಾಲು ಎಲ್ಲ ಕೊಡ್ತಾ ಇದ್ದಾರೆ. ದರ್ಶನ್ಗೆ ಫಿಸಿಯೋಥೆರಪಿಸ್ಟ್ ಸಲಹೆ ಮೇರೆಗೆ ಕುರ್ಚಿನ ವ್ಯವಸ್ಥೆನೂ ಇದೆಯಂತೆ, ಕೆಳಗೆ ಕೂತ್ಕೊಳ್ಳೋಕ್ಕಾಗಲ್ಲ ಅಂತ. ಕೋರ್ಟ್ ನಿರ್ದೇಶನದಂತೆ ಟಿವಿ ಕೊಟ್ಟಿದ್ದೀವಿ, ಕೇರಂ ಬೋರ್ಡ್ ಏನೋ ಇದೆಯಂತ ಆಟ ಆಡೋಕ್ಕೆ ಅಂತ. ದಿನಪತ್ರಿಕೆಗಳ ಸೌಲಭ್ಯನೂ ಕೊಟ್ಟಿದ್ದಾರಂತೆ, ಪೇಪರು ಓದೋದಕ್ಕೆ ಇರಲಿ, ಏನೇನಾಗ್ತಾ ಇದೆ ಅಂತ ಹೊರಗಿನ ಪ್ರಪಂಚ. ಪ್ರತಿದಿನ ಸೂರ್ಯನ ಬೆಳಕಿನಲ್ಲಿ ವಾಕಿಂಗ್. ವಿಟಮಿನ್ D3 ಕೊರತೆ ಆಗ್ಬಿಡುತ್ತೆ ಅಂತ ಇವರಿಗೆ ಸಮಸ್ಯೆ ಐತಲ್ಲ, ಆರ್ಥರೈಟಿಸ್ ಸಮಸ್ಯೆ. ಸೊ ಅದಕ್ಕೆ ವಾಕಿಂಗಿಗೆ ಅವಕಾಶ ಮಾಡಿಕೊಟ್ಟಿದ್ದಾರಂತೆ. ಬೆಳಗ್ಗೆ 7:30ರಿಂದ 8:30ರವರೆಗೆ ಯೋಗಾಭ್ಯಾಸಕ್ಕೂ ಅವಕಾಶವನ್ನು ಮಾಡಿಕೊಡಲಾಗಿದೆ ಅನ್ನೋದನ್ನು ಹೇಳಲಾಗ್ತಾ ಇದೆ. ಮಾಹಿತಿ ನೀಡ್ತಾರೆ ಈ ಬಗ್ಗೆ ನಮ್ಮ ಪ್ರತಿನಿಧಿ ಸಂತೋಷ್. ದರ್ಶನ್ ಅವರ ಒಂದು ಗಂಭೀರವಾದಂಥ ಆರೋಪ, ನನಗೇನು ವ್ಯವಸ್ಥೆ ಇಲ್ಲ ಅನ್ನೋದೆ. ಬಹಳ ಕಷ್ಟಪಟ್ಕೊಂಡು ಜೈಲಲ್ಲಿದ್ದಾರೆ ಅಂತ. ಬಟ್ ಈಗ ಏನೇನು ವ್ಯವಸ್ಥೆ ಇತ್ತು ಅನ್ನೋದ್ರ ಬಗ್ಗೆ ವರದಿ ಏನು ಹೇಳ್ತಾ ಇದೆ ಅಂತ? ನೀತಿ ಏನು, ದರ್ಶನ್ಗೆ ಸರಿಯಾದ ರೀತಿಯ ಸೌಲಭ್ಯಗಳು ಸಿಕ್ಕಲಿಲ್ಲ ಅಂತ ಹೇಳಿ ಸುಪ್ರೀಂ ಕೋರ್ಟ್ಗೆ ಮನವಿಯನ್ನ ಮಾಡ್ಕೊಂಡಿದ್ರು. ಮನವಿಯನ್ನ ಮಾಡ್ಕೊಂಡಾಗ ಜೈಲು ಅಧಿಕಾರಿಗಳಿಗೆ ಸುಪ್ರೀಂ ಕೋರ್ಟ್ ವರದಿಯನ್ನು ಕೇಳಿತು. ವರದಿಯಲ್ಲಿ ಸಾಕಷ್ಟು ಅಂಶಗಳನ್ನ ಉಲ್ಲೇಖವನ್ನು ಮಾಡಿರುವಂತದ್ದು. ಪ್ರಮುಖವಾಗಿ ದರ್ಶನ್ಗೆ ಯಾವಾಗ ಜೈಲ್ಗೆ ಬರ್ತಾರೋ ಬಂದಾಗಿಂದನೂ ಕೂಡ ಅವ್ರನ್ನ ಇಡ್ಲಾಗಿರುವಂತದ್ದು, ಯಾವ ಬ್ಯಾರಕ್ ನಲ್ಲಿ ಇಡ್ಲಾಗಿದೆ, ಮತ್ತು ಆ ಬ್ಯಾರಕ್ ನ ವಿಸ್ತೀರ್ಣ ಎಷ್ಟಿದೆ, ಮತ್ತು ಅದಕ್ಕೆ ಬೇಕಾಗಿರುವಂತ ಮೂಲಭೂತ ಸೌಕರ್ಯ. ಅಂದ್ರೆ ಒಂದು ಕಡೆ ಇರಬೇಕು ಒಬ್ಬ ಮನುಷ್ಯ ಅಂತ ಹೇಳಿದ್ರೆ ಅವ್ನಿಗೆ ಬೇಕಾಗಿರುವಂತ ಗಾಳಿ, ಬೆಳಕು ಇರ್ಬೋದು, ಅದು ಎಲ್ಲ ವ್ಯವಸ್ಥೆಗಳಿದೆ. ಕಿಟಕಿ ಇರ್ಬೋದು, ಬಾಗಿಲುಗಳಿರ್ಬೋದು, ಅದಕ್ಕೆ ಬೇಕಾಗಿರುವ ಮಾಸ್ಕಿಟೋಸ್ ನೆಟ್ ಏನಿರುತ್ತೆ ಅದಿರ್ಬೋದು, ಎಲ್ಲವನ್ನು ಕೂಡ ಹಾಕೊಡ್ಲಾಗಿದೆ. ಮತ್ತೆ ಆತನಿಗೆ ಬೇಕಾಗಿರುವ ಮಲಗಲಿಕ್ಕೆ ಹಾಸಿಗೆ ಇರ್ಬೋದು, ಕಂಬಳಿ ಇರ್ಬೋದು, ಚಾದ್ರ ಇರ್ಬೋದು, ಅದರ ಜೊತೆಗೆ ಊಟಕ್ಕೆ ತಿಂಡಿ, ಪ್ಲೇಟು, ದಿನನಿತ್ಯ ಬಳಸಲಿಕ್ಕೆ ಬೇಕಾಗಿರುವಂತಹ ಸೋಪು, ಪೇಸ್ಟ್, ಬ್ರಷ್, ಈ ತರದ ಎಲ್ಲಾ ಅಂಶಗಳನ್ನು ಕೂಡ ಕೊಡಲಾಗಿದೆ. ಅದರ ಜೊತೆಗೆ ಕೋರ್ಟ್ ಸೂಚಿರುವಂತೆ ಆತನಿಗೆ ವಕೀಲರ ಜೊತೆ ಇಲ್ಲ ಕುಟುಂಬದ ಜೊತೆ ಮಾತನಾಡ್ಲಿಕ್ಕೆ ದೂರವಾಣಿ ಸಂಪರ್ಕಕ್ಕೂ ಕೂಡ ಅವಕಾಶ ಮಾಡಿಕೊಳ್ಳಿದೆ. ಸುಮಾರು 98 ಬಾರಿ ಆತ ಭೇಟಿಯನ್ನ ಮಾಡಿರುವಂತದ್ದು ಅವರ ಕುಟುಂಬಸ್ಥರನ್ನ. ಅದರ ಜೊತೆಗೆ ವಕೀಲರನ್ನ 28 ಬಾರಿಯನ್ನ ಭೇಟಿಯನ್ನ ಮಾಡಿದ್ರು. ಅದರ ಜೊತೆಗೆ 73 ಬಾರಿ ಫೋನ್ ಕರೆಗಳನ್ನ ಮಾಡಿರುವಂತದ್ದು. ಅಂದ್ರೆ ಅವ್ರು ಯಾರ ಜೊತೆ ಮಾತನಾಡ್ಬೇಕು ಅನ್ಸುತ್ತೆ ಅವ್ರಿಗೆ ಅಲ್ಲಿಗೆ ನಂಬರ್ ಕೊಟ್ಟು ರಿಜಿಸ್ಟರ್ ಮಾಡಿ ಆ ಮುಖಾಂತರ ಫೋನ್ ನಲ್ಲಿ ಮಾತನಾಡ್ಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿರುವಂತದ್ದು. ಅದರ ಜೊತೆಗೆ ಆತನಿಗೆ ನನಗೆ
ಬೇರೆ ಸಹ ಕೈದಿಗಳಿಂದ ಕಿರಿಕಿರಿ ಆಗ್ತಿದೆ ಅಂತ ಹೇಳಿದ್ರೆ, ಹೀಗಾಗಿ ಆ ರೀತಿ ಕಿರಿಕಿರಿ ಆಗ್ಲಿಕ್ಕೆ ಅವಕಾಶಗಳನ್ನ ನಾವು ಮಾಡಿಕೊಟ್ಟಿಲ್ಲ. 24/7 ಜೈಲು ವಾರ್ಡರ್ ಇರ್ಬೋದು, ಹೆಡ್ ವಾರ್ಡರ್ಗಳಿರ್ಬೋದು, ಇವುಗಳನ್ನ 24/7 ನಾವು ಹಾಕಿರುವಂತದ್ದು. ಹೀಗಾಗಿ ಅಲ್ಲೂ ಕೂಡ ಯಾವುದೇ ಸಮಸ್ಯೆಗಳಿಲ್ಲ. ಅದರ ಜೊತೆಗೆ ಆತನಿಗೆ ಅನಾರೋಗ್ಯ ಇರುವ ಹಿನ್ನೆಲೆಯಲ್ಲಿ ಏನು ಫಿಸಿಯೋಥೆರಪಿಯನ್ನ ಮಾಡಿಸ್ಕೊಳ್ಳಿಕ್ಕೆ ಸೂಚಿಸಲಾಗಿತ್ತು. ವೈದ್ಯರ ಸಲಹೆ ಮೇರೆಗೆ ಆತನಿಗೆ ಚೇರ್ ಅನ್ನ ಕೊಡಲಾಗಿದೆ, ಮತ್ತೆ ವಾಕಿಂಗ್ ಅನ್ನ ಮಾಡ್ಲಿಕ್ಕೆ ಅದಕ್ಕೂ ಅವಕಾಶವನ್ನ ಮಾಡಿಕೊಟ್ಟಿರುವಂತದ್ದು. ಜೊತೆಗೆ ವೈದ್ಯರ ಸೂಚನೆಯಂತೆ ಪೌಷ್ಟಿಕಾಂಶ ಆಹಾರ, ಬ್ರೆಡ್, ಹಾಲು, ಎಗ್ ಇವುಗಳನ್ನು ಕೂಡ ಆತನಿಗೆ ಸೌಲಭ್ಯಗಳನ್ನ ಮಾಡಿಕೊಟ್ಟಿರುವಂತದ್ದು. ಅದರ ಜೊತೆಗೆ ಒಂದಿಷ್ಟು ಮನೋರಂಜನೆಗಾಗಿ ಕ್ಯಾರಮ್ ಆಡೋಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ, ಪೇಪರ್ ಕೊಟ್ಟಿದ್ದಾರೆ, ಪುಸ್ತಕಗಳನ್ನು ಕೊಟ್ಟಿರೋದು, ಎಲ್ಲಾ ಸೌಲಭ್ಯಗಳನ್ನು ಕೂಡ ದರ್ಶನ್ಗೆ ಕೊಡಲಾಗಿದೆ. ಆದ್ರೆ ಇದ್ಯಾವ ಸೌಲಭ್ಯಗಳು ನನಗೆ ಇಲ್ಲ ಅಂತೇಳಿ ಅವರು ಆರೋಪಿಸಿ ಅರ್ಜಿಯನ್ನು ಹಾಕೊಂಡಿದ್ರು. ಆದ್ರೆ ಜೈಲು ಅಧಿಕಾರಿಗಳಿಗೆ ಏನೆಲ್ಲ ಸೌಲಭ್ಯಗಳನ್ನ ಕೊಟ್ಟಿದ್ವಿ ಅಂತ ದಾಖಲೆಗಳ ಮೂಲಕ ಈ ಎಲ್ಲಾ ಅಂಶಗಳನ್ನು ಒಳಗೊಂಡಿರುವಂತ ಒಂದು ವರದಿಯನ್ನ ಸುಪ್ರೀಂ ಕೋರ್ಟ್ಗೆ ಕೊಟ್ಟಿರುವಂತದ್ದು ನೀತಿ. ಓಕೆ, ಥ್ಯಾಂಕ್ ಯು ಸಂತೋಷ್ ತಮ್ಮ ಡೀಟೇಲ್ಸ್ಗೆ.